ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ, ಇವತ್ತು ಮಧ್ಯಾಹ್ನದಿಂದ ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತಂದರೆ ಹಾಗಲಕಾಯಿ ಖಾರ ಅಂತ ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಇದು ಯಾರಿಗಾದ್ರೂ ಈಗ ಆಲ್ಮೋಸ್ಟ್ ತುಂಬ ಚಳಿ ಇದೆ, ಕೋಲ್ಡ್ ಇದೆ, ಅದಕ್ಕೋಸ್ಕರ ಈ ಥರ ಹಾಗಲಕಾಯಿ ಖಾರ ಮಾಡಿಬಿಟ್ಟು ಚಪಾತಿ ಆರ್ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನನ್ನ ಮಗಳಿಗೂ ನೆಗಡಿ ಆಗಿದೆ, ನಮ್ಮ ಅಮ್ಮನಿಗೂ ನೆಗಡಿ ಆಗಿದೆ. ಅವರಿಗೆ ಬಿಸಿ ಬಿಸಿಯಾಗಿ ವೈಟ್ ರೈಸ್ ಜೊತೆ ಹಾಗಲಕಾಯಿ ಖಾರ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಕಾಯಿ ತುಂಬ ಫ್ರೆಶ್ ಇದೆ. ಇದಕ್ಕೆ ಏನು ಮಾಡಬೇಕಂದ್ರೆ ಈ ಮೇಲ್ಗಡೆನೆ ತುಂಬ ಸ್ವಲ್ಪ ಕಹಿ ಅಂಶ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಒಂದು ಇದರಿಂದ ಹೆರ್ಚ್ಕೊಬೇಕು. ಈ ಥರ ಎಲ್ಲನೂ ಈ ಥರ ನೀಟಾಗಿ ಅಂದ್ಕೊಳೋದ್ರಿಂದ, ಯಾಕಂದರೆ ಇದ್ರ ಮೇಲೇ ತುಂಬ ಕಹಿ ಅಂಶ ಇರುತ್ತಂತ. ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಒಂದು ಕ್ಲೀನಾಗಿ ಹೆರ್ಚ್ಕೊಂಡ್ಬಿಟ್ಟು ನೀಟಾಗಿ ತೊಳೆದು ಕಟ್ ಮಾಡಿ ಆಯಿಲಲ್ಲಿ ಇದನ್ನು ಫ್ರೈ ಮಾಡಬೇಕು ನೀಟಾಗಿ. ಅಮ್ಮ ಅದು ವಿಷ ಇರುತ್ತೆ, ನಾನು ತಿನ್ನಲ್ಲ. ಇದು ವಿಷ ಇರಲ್ಲ ಅಕ್ಕ ಇದರಲ್ಲಿ. ಈಗ ಇವತ್ತು ನೀನು ಎಷ್ಟು ಇಷ್ಟಪಟ್ಟು ತಿಂತೀಯ ಅಂತಂದರೆ ಇದರಲ್ಲಿ ಇರೋದೆಲ್ಲ ನಾನು ನೀಟಾಗಿ ಎಲ್ಲ ತೆಗೆದುಬಿಟ್ಟು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿ ಇವತ್ತು ಟೇಸ್ಟಿಯಾಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೀನು ಇದನ್ನೇ ಮಾಡ್ಕೊಡು ಅಂತ ಕೇಳ್ತೀಯ, ಓಕೆನಾ? ನೋಡೋಣ. ಈ ಥರ ಕಟ್ ಮಾಡಿಬಿಟ್ಟು ಈ ಸೀಡ್ಸ್ ಎಲ್ಲ ತೆಗಿಬೇಕು, ಯಾಕಂದರೆ ಇವು ಬಲ್ತಿರ್ತಾವಲ್ಲ. ಅದಕ್ಕೋಸ್ಕರ ಕೆಲವರು ಹಾಕ್ಕೊತಾರೆ, ಅದನ್ನು ಚೆನ್ನಾಗಿರುತ್ತೆ ಅಂತ. ಬಟ್ ನಮಗಿದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಸೀಡ್ಸ್ನೆಲ್ಲ ಬಲ್ತಿರೋದನ್ನ ಈ ಥರ ಎಲ್ಲ ತೆಗೆದುಬಿಟ್ಟು ಇದನ್ನು ಹಿಂಗೆ ಸೈಡಿಗೆ ಹಾಕಬೇಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಬಟ್ ನಾನು ಈ ಥರ ಕಟ್ ಮಾಡಿದ್ದೀನಿ. ನಿಮ್ಮ ಚಾಯ್ಸ್, ನೀವು ಯಾವ ಥರ ಆದರೂ ಕಟ್ ಮಾಡ್ಕೊಬೋದು. ಈ ಥರ ಕಟ್ ಮಾಡೋದ್ರಿಂದ ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ನಾವು ಡೀಪ್ ಫ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ. ಅದಕ್ಕೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಆಲ್ರೆಡಿ ಅಲ್ಲಿ ಒಂದು ಕಟ್ ಮಾಡಿದ್ದೀನಿ. ಈರುಳ್ಳಿ ಮತ್ತು ಒಗ್ಗರಣೆಗೆ ಟೊಮೊಟೊ ಇದ್ದರೆ ಸಾಕು. ಇದಕ್ಕೆ ನಾವು ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿಕಾಯಿಂದ ಅವಶ್ಯಕತೆ ಇಲ್ಲ. ವಾಶ್ ಮಾಡಿಟ್ಟಿರೋ 2 ಟೊಮೊಟೊ ತಗೊಂಡಿದ್ದೀನಿ. ನಾವು ಖಾರದ ಪುಡಿನ ಹಾಕೊಳ್ಳೋದ್ರಿಂದ ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಹಾಗಲಕಾಯಿನ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಒಗ್ಗರಣೆಗೆ ಟೊಮೊಟೊ, ಕರಿಬೇವು, ಈರುಳ್ಳಿ ಮತ್ತು ಇದು ಪೌಡ್ರ್ ಮಾಡ್ಕೊಬೇಕು. ಇದನ್ನು ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ, ಒಂದು ಬೌಲಷ್ಟು ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ತಗೊಳ್ಳಿ, ಅದಕ್ಕಿಂತ ಕಡಿಮೆ ಉದ್ದಿನಬೇಳೆ, ಕಡಲೆಬೇಳೆ ತಗೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ. ಈ 3ನ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಈ ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಈ 3ನ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡ್ರ್. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಈಗ ಫಸ್ಟು ಜೀರಿಗೆ ಹಾಕೋಣ. ಈಗ ಬೆಳ್ಳುಳ್ಳಿ ಹಾಕೋಣ. ಈಗ ಈ 3 ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಸ್ವಲ್ಪ ನೀಟಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ಈಗ ಅದೇ ಬಾಣಲೆಯಲ್ಲಿ ಮತ್ತೆ ಈಗ ನಾವು ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಭಾಳ ಆಯಿಲ್ ಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಈ ಹಾಗಲಕಾಯಿನ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ತೀವೋ ಅಷ್ಟು ಇದರಲ್ಲಿರೋ ಕಹಿ ಅಂಶ ಕಡಿಮೆ ಆಗುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ನಾವು ಸ್ವಲ್ಪ ಹಾಕೋಣ.
ಈ ಥರ ಡೀಪ್ ಫ್ರೈ ಆಗಬೇಕಿದು. ಇನ್ನೂ ಈ ಥರ ಇನ್ನೂ ಡೀಪ್ ಫ್ರೈ ಆಗಬೇಕು. ಇನ್ನೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ನೋಡಿ ಈ ಥರ ಆಗಬೇಕು. ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡು ನಾವು ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತೀವೋ ಅದು ಅಷ್ಟು ಕಹಿ ಅಂಶನ ಕಡಿಮೆ ಮಾಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಡೀಪ್ ಫ್ರೈ ಆದಮೇಲೆ ನಾವು ಈ ಥರ ತೆಗಿಬೇಕು ನೀಟಾಗಿ. ಈಗ ಎಲ್ಲನೂ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಇಲ್ಲಿ ಈ ಥರ ಪೌಡ್ರ್ ಹಾಕಬೇಕು. ಈಗ ಕರಿಬೇವು ಹಾಕೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನೀವೇನು ಹಾಗಲಕಾಯಿ ಫ್ರೈ ಮಾಡಿರ್ತೀರಲ್ಲ ಅದೇ ಆಯಿಲು, ಅದಕ್ಕೋಸ್ಕರ ಸ್ವಲ್ಪ ಗ್ರೀನ್ ಕಲರ್ ಇದೆ. ಹಾಗಲಕಾಯಿ ಫ್ರೈ ಮಾಡಿರೋದು. ಈರುಳ್ಳಿ ಹಾಕೋಣ. ನೀಟಾಗಿ ಫ್ರೈ ಆಗಲಿ ಸ್ವಲ್ಪ ಇದು. ಈಗ ಟೊಮೊಟೊ ಹಾಕೋಣ. ನಮ್ಮ ಮಮ್ಮಿ ಬ್ಯುಸಿಯಾಗಿದ್ದಾರೆ ಅಡುಗೆ ಮಾಡೋದ್ರಲ್ಲಿ. ಈಗ ಫ್ರೈ ಮಾಡಿರೋ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗಲಕಾಯಿ ಎಣ್ಣೆ ಖಾರ ರೆಡಿ ಟು ಹಾಗಲಕಾಯಿ ಎಣ್ಣೆ ಖಾರ. ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ. ಮಸ್ತಿದೆ, ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಾಗಲಕಾಯಿ ಅಂದರೆ ಬೇಡ ಅನ್ನೋರಿಗೆ ಈ ರೆಸಿಪಿ ಮಾಡಿ, ತುಂಬ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾರಿಕಾ, ಹಾಗಲಕಾಯಿ ವಿಷ ಅಂತ ಹೇಳ್ತಿದ್ದಲ್ಲ, ಹೆಂಗಿದೆ ಟೇಸ್ಟು? ಸೂಪರ್ ಇದೆ. ಚಿಕನ್ ಮುಂದೆ ಚಿಕನ್ ಬೇಡಿದೆ ತಿನ್ಬೇಕು. ಅಷ್ಟು ಇಷ್ಟ ಆಯ್ತಾ? ತಾನು ನಿನಗೆ? ಸೂಪರ್ ಇದೆ. ಚೆನ್ನಾಗಿದೆನಾ? ಇಷ್ಟ ಆಯ್ತಾ?